ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಯು ಆರ್ ಟೋಲ್ಡ್ ದಟ್ 1331 ಈಸ್ ಎ ಪರ್ಫೆಕ್ಟ್ ಕ್ಯೂಬ್. ಸೊ ಈ ನಂಬರ್ ಪರ್ಫೆಕ್ಟ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಕ್ಯಾನ್ ಯು ಗೆಸ್ ವಿತೌಟ್ ಫ್ಯಾಕ್ಟರೈಸೇಷನ್ ವಾಟ್ ಈಸ್ ಇಟ್ಸ್ ಕ್ಯೂಬ್ ರೂಟ್ ಈಸ್? ಓಕೆ, ಫ್ಯಾಕ್ಟರೈಸೇಷನ್ ಮಾಡ್ಲಾರ್ದಂಗೆ ಇದ್ರ ಕ್ಯೂಬ್ ರೂಟ್ ಹೇಳ್ಬೇಕು. ಓಕೆ, ಸಿಮಿಲರ್ಲಿ ಗೆಸ್ ದ ಕ್ಯೂಬ್ ರೂಟ್ ಆಫ್ 4913, 12167 ಅಂಡ್ 32768. ಓಕೆ, ಇವ್ರ ಮೂವರ್ ನಂಬರ್ದು ಕೂಡ ಕ್ಯೂಬ್ ರೂಟ್ ಫೈಂಡ್ ಮಾಡ್ಬೇಕು. ಓಕೆ, ಫಸ್ಟ್ ನಾವೇನ್ ಮಾಡೋಣ, ಈ ನಂಬರ್ದ ಕ್ಯೂಬ್ ರೂಟ್ ಕಂಡುಹಿಡಿಯೋಣ. ಓಕೆ, ಸೊ ಅದು ಯಾವ ತರ ಮಾಡ್ಬೇಕು ನೋಡ್ರಿ. ಓಕೆ, ಈಗ ಫಸ್ಟ್ ಒಂದು ಶಾರ್ಟ್ಕಟ್ ನೆನ್ಪಿಟ್ಕೊಳ್ರಿ. ಈಗ ನೀವು ಇಲ್ಲಿಂದ ಕ್ಯೂಬ್ ರೂಟ್ ಅಂದ್ರೆ ಇಲ್ಲಿಂದ 3 ನಂಬರ್ಸ್ ಒಂದು ಗ್ರೂಪ್ ಮಾಡ್ರಿ. ಓಕೆ, 1 2 3 ಇದು ಒಂದು ಗ್ರೂಪ್ ಆಯ್ತು, ಆಮೇಲೆ ಇದೊಂದು ಗ್ರೂಪ್ ಆಯ್ತು. ಸೊ ಎಷ್ಟು ಗ್ರೂಪ್ ಅದು? 2 ಗ್ರೂಪ್ ಅದು. ಸೊ ಆನ್ಸರ್ ಬಂದ್ಬಿಟ್ಟು 2 ಡಿಜಿಟ್ ಆನ್ಸರ್ ಬರುತ್ತೆ ಅಂತ ಗೊತ್ತಾಯ್ತು. ಓಕೆ, 2 ಡಿಜಿಟ್ ಆನ್ಸರ್ ಬರುತ್ತೆ ಅಂತ ಗೊತ್ತಾಯ್ತು. ಈಗ ಲಾಸ್ಟ್ ನಂಬರ್ ಏನಿದೆ ನೋಡ್ರಿ, ಇಲ್ಲಿ ಲಾಸ್ಟ್ ನಂಬರ್ 1 ಇದೆ. ಸೊ 1 ಯಾವಾಗ ಬರುತ್ತೆ? 1 ಕ್ಯೂಬ್ಗೆ 1 ಬರುತ್ತೆ. 1 ಯಾವಾಗ ಬರುತ್ತೆ? 1 ಕ್ಯೂಬ್ ಮಾಡಿದಾಗ. ಸೊ ಇಲ್ಲಿ ಲಾಸ್ಟ್ ಡಿಜಿಟ್ ಏನ್ ಬರೀರಿ? 1 ಅಂತ ಬರೀರಿ. ಓಕೆ, ಲಾಸ್ಟ್ ಡಿಜಿಟ್ ಗೊತ್ತಾಯ್ತು. ಈಗ ನೋಡ್ರಿ, ಈಗ ನಿಮಗೆ ಇಲ್ಲಿ ಬರ್ಕೊಂತ ಹೋಗ್ತೀನಿ. 10 ಕ್ಯೂಬ್ ಎಷ್ಟು? 1000. 20 ಕ್ಯೂಬ್ ಏನಾಗುತ್ತೆ ನೋಡ್ರಿ, ಜಸ್ಟ್ ಸಿಂಪಲ್ 20 ಕ್ಯೂಬ್. 2 ಕ್ಯೂಬ್ ಬಂದ್ಬಿಟ್ಟು 8. ಓಕೆ, ಸೊ ಇಲ್ಲಿ 1 0 ಇದ್ರೆ ನೀವು ಇಲ್ಲಿ 3 0 ಹಾಕ್ಬೇಕು. ಓಕೆ, ಸೊ ಈಗ ನೀವು ನೋಡ್ರಿ ನಂಬರು ಈ 1331. ಓಕೆ, 1000 ಮೇಲೆ ಇದೆ, 1000 ಮೇಲೆ ಇದೆ, 8000 ಬಿಲೋ ಇದೆ ಅಂದ್ರೆ. ಓಕೆ, ಸೊ ಇದು ಬಂದ್ಬಿಟ್ಟು ಇವ್ರಿಬ್ಬರ ಮಧ್ಯೆ ಬರುತ್ತೆ. ಓಕೆ, ಲಾಸ್ಟ್ ನಂಬರ್ 1 ಅಂದ್ರೆ ಇವ್ರಿಬ್ಬರ ಮಧ್ಯೆ ಬರುತ್ತೆ ಅಂದ್ರೆ ಏನಿರ್ಬೋದು? 11 12 13 14 15 16 17 18 19 ಇದರಲ್ಲಿ ಯಾವ್ದಾದ್ರು ಇರ್ಬೋದು. ಬಟ್ ನಮಗೆ ಲಾಸ್ಟ್ ಡಿಜಿಟ್ ಆಲ್ರೆಡಿ ಏನ್ ಕಂಡು ಹಿಡಿದ್ಬಿಟ್ಟಿವಿ? 1 ಅಂತ ಗೊತ್ತು. ಸೊ ಇದ್ರಲ್ಲಿ ಲಾಸ್ಟ್ ಡಿಜಿಟ್ ಏನು? 1. ಸೊ ಯಾವ್ದು ಬರುತ್ತೆ? 11 ಒಂದೇ ಬರುತ್ತೆ. ಸೊ ಕ್ಯೂಬ್ ರೂಟ್ ಆಫ್ 1331 ಬಂದ್ಬಿಟ್ಟು 11. ಸೊ ನೀವೇನ್ ಬರ್ರಿ, ಇದ್ರ ಡೈರೆಕ್ಟ್ ಆನ್ಸರ್ ಏನ್ ಬರಿಬಹುದು? 11. ಓಕೆ, ಸೊ ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಅದೇ ರೀತಿ ಎಲ್ಲವೂ ಫೈಂಡ್ ಮಾಡ್ಕೊಂತ ಹೋಗೋಣ, ಸೊ ದಟ್ ನೀವು ಪರ್ಫೆಕ್ಟ್ ಆಗ್ಬಿಡ್ತೀರಿ ಯಾವ ತರ ಕಂಡುಹಿಡಿಬೇಕಂತ. ನೆಕ್ಸ್ಟ್ ನೋಡ್ರಿ, ಕ್ಯೂಬ್ ರೂಟ್ ಆಫ್ ಏನ್ ಕೇಳಿದಾರೆ? 4913 ಕೇಳಿದಾರೆ. ಓಕೆ, ನೀವು ನೋಡ್ರಿ ಈ ಕಡೆಯಿಂದ 3 ನಂಬರ್ಸ್ ಗ್ರೂಪ್ ಮಾಡ್ಕೊಂಡ್ ಬರ್ರಿ. ಇದು 3 ನಂಬರ್ ಒಂದು ಗ್ರೂಪ್ ಆಯ್ತು, ಇದು ಒಂದೇ ಇದೆ ಸೆಕೆಂಡ್ ಗ್ರೂಪ್ ಆಯ್ತು. ಅಂದ್ರೆ ನಿಮಗೆ ಆನ್ಸರ್ ಏನು? ಇಲ್ಲಿ 2 ಗ್ರೂಪ್ ಇರೋದ್ರಿಂದ 2 ಡಿಜಿಟ್ ಆನ್ಸರ್ ಬರುತ್ತೆ. ಓಕೆ, ಸೊ 2 ಡಿಜಿಟ್ ಆನ್ಸರ್ ಬರುತ್ತೆ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಲಾಸ್ಟ್ ಡಿಜಿಟ್ ನೋಡ್ರಿ, ಲಾಸ್ಟ್ ಡಿಜಿಟ್ ಏನಿದೆ? 3 ಇದೆ. 3 ಯಾವಾಗ ಬರುತ್ತೆ ನೋಡ್ರಿ ಇಲ್ಲಿ? ಲಾಸ್ಟ್ ಡಿಜಿಟ್ 3 ಯಾವಾಗ ಬರುತ್ತೆ? 7 ಕ್ಯೂಬ್ ಇದ್ದಾಗ. ಓಕೆ, ಲಾಸ್ಟ್ ಡಿಜಿಟ್ 3 ಯಾವಾಗ ಬರುತ್ತೆ? 7 ಇದ್ದಾಗ. ಸೊ ಲಾಸ್ಟ್ ನಂಬರ್ 7 ಅಂತ ಗೊತ್ತಾಯ್ತು. ಓಕೆ, ಈಗ ಮತ್ತೆ ನೀವೇನ್ ಮಾಡ್ಬೇಕು? ಈಗ ಬರ್ಕೊಂತ ಹೋಗ್ರಿ. 10 ಕ್ಯೂಬ್ ಬರೀರಿ. 10 ಕ್ಯೂಬ್ ಎಷ್ಟು? 1000 ಅಂತ ಗೊತ್ತು. 20 ಕ್ಯೂಬ್ ಏನಂತ ಗೊತ್ತು? 2 ಕ್ಯೂಬ್ 8, 1 0 ಇದ್ರೆ 3 0. ಈಗ ನೀವೇ ನೋಡ್ರಿ, ಈ 4000 ಬಂದ್ಬಿಟ್ಟು 4900 ಬಂದ್ಬಿಟ್ಟು ಇವ್ರು ಇಬ್ರು ಮಧ್ಯೆ ಬರುತ್ತಾನೆ. 1000 ಕಿನ ಜಾಸ್ತಿ, 8000 ಕಿನ ಕಡಿಮೆ. ಸೊ ಸೊ ಇವ್ರ ಮಧ್ಯೆ ಆನ್ಸರ್ ಇದೆ. ಸೊ 10 20 ಮಧ್ಯೆ ಆನ್ಸರ್ ಇದೆ. ಏನೇನ್ ಇರ್ಬೋದು? 11 12 13 14 15 16 17 18 19 ಅಂತ ಗೊತ್ತು. ಓಕೆ, ಸೊ ಇಷ್ಟರಲ್ಲೇ ಒಂದು ಆನ್ಸರ್ ಇರ್ಬೇಕು. ನಮಗೆ ಆಲ್ರೆಡಿ ಲಾಸ್ಟ್ ಡಿಜಿಟ್ 7 ಅಂತ ಗೊತ್ತಿದೆ. ಸೊ 7 ಇಂದ ಎಂಡ್ ಆಗೋದು ಒಂದೇ ನಂಬರ್, ಯಾವ್ದದು? 17. ಸೊ ಇದ್ರ ಆನ್ಸರ್ ಏನಾಗುತ್ತೆ? 17 ಆಗುತ್ತೆ. ಸೊ ಇಲ್ಲಿ ಏನ್ ಬರೀರಿ? 17 ಅಂತ ಬರೀರಿ. ಓಕೆ, ಸೊ ಇದ್ರ ಆನ್ಸರ್ ಬಂತು. ಓಕೆ, ನೆಕ್ಸ್ಟ್ ಅದೇ ರೀತಿ ಬೇರೆ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಕ್ಯೂಬ್ ರೂಟ್ ಆಫ್ 12167. ಈಗ ನೀವೇನ್ ಮಾಡ್ರಿ, ಈ ಕಡೆಯಿಂದ 3 ನಂಬರ್ಸ್ ಗ್ರೂಪ್ ಮಾಡ್ರಿ. 3 ಆಯ್ತು, ಇದು ಒಂದು ಗುಂಪು, ಇನ್ನು ಉಳ್ಕಿದ್ ಇನ್ನೊಂದು ಗುಂಪು. ಓಕೆ, ಸೊ 2 ಗ್ರೂಪ್, 2 ಅಂದ್ರೆ 2 ಗ್ರೂಪ್ ಇರೋದ್ರಿಂದ 2 ಡಿಜಿಟ್ ಆನ್ಸರ್ ಬರುತ್ತೆ ಅಂತ ಗೊತ್ತಾಯ್ತು. ಈಗ ಇಲ್ಲಿ ನೋಡ್ರಿ, ಲಾಸ್ಟ್ ನಂಬರ್ ಏನಿದೆ? 7 ಇದೆ. 7 ಯಾವಾಗ ಬರುತ್ತೆ ನೋಡ್ರಿ? 7 ಲಾಸ್ಟ್ ನಂಬರ್ 7 ಯಾವಾಗ ಬರುತ್ತೆ ಅಂದ್ರೆ 3 ಇದ್ದಾಗ. ಸೊ ಲಾಸ್ಟ್ ಡಿಜಿಟ್ ಏನ್ ಬರಿಬೇಕು ನೀವು? 3 ಅಂತ ಬರಿಬೇಕು. ಓಕೆ, ಸೊ ನಿಮಗೆ 7 ಬರ್ಬೇಕಂದ್ರೆ, ಲಾಸ್ಟ್ ನಂಬರ್ 7 ಬರ್ಬೇಕಂದ್ರೆ ಏನದು? 3 ತಗೋಬೇಕು. ಸೊ ಲಾಸ್ಟ್ ನಂಬರ್ 3 ಆಯ್ತು. ಓಕೆ, ಈಗ ನೀವು ನೋಡ್ರಿ. ಓಕೆ, ನಾನು ಇಲ್ಲಿ ಬರಿತೀನಿ. ಈಗ 10 ಕ್ಯೂಬ್ ಏನು? 1000. 20 ಕ್ಯೂಬ್ ಏನು? 8000. ಓಕೆ, 30 ಕ್ಯೂಬ್ ಏನಾಗುತ್ತೆ? 3 3s 3 ಕ್ಯೂಬ್ ಏನಾಗುತ್ತೆ? ನೀವೇ ನೋಡ್ರಿ. 3 ಕ್ಯೂಬ್ ಬಂದ್ಬಿಟ್ಟು 27. ಓಕೆ, 1 0 ಇದ್ರೆ 3 0 ಹಾಕೋದು. ಓಕೆ, ಈಗ ನೀವು ನೋಡ್ರಿ, ಈ 12167 ಇದೆ. ಸೊ 12000 ಯಾರ ಮಧ್ಯೆ ಬರುತ್ತೆ? ಇವ್ರಿಬ್ಬರ ಮಧ್ಯೆ ಅಂತೂ ಬರಲ್ಲ. 10 20 ಮಧ್ಯ ಬರಲ್ಲ. ಸೊ ಈಗ ನೋಡ್ರಿ, 8000 ಇಂದ 27000 ಅಂದ್ರೆ ಇವ್ರ ಮಧ್ಯೆ ಬರುತ್ತೆ.
ಓಕೆ. ಸೊ ಇವ್ರ ಮಧ್ಯೆ ಏನ್ ಬರುತ್ತೆ 12,000 ಏನು 8,000 ಕಿಂತ ಜಾಸ್ತಿ 27,000 ಕಿಂತ ಕಡಿಮೆ ಇವ್ರ ಮಧ್ಯೆ ಬರುತ್ತೆ. ಸೊ ಏನಿರ್ಬೋದು ನಂಬರು 21 ಅಂದ್ರೆ 20 ಇರಲ್ಲ 21 to 30 22 23 24 25 26 27 28 29 ಓಕೆ. ಆಲ್ರೆಡಿ ನಮಗೆ ಲಾಸ್ಟ್ ಡಿಜಿಟ್ 3 ಅಂತ ಗೊತ್ತು. 3 ಇಂದ ಎಂಡ್ ಆಗೋದೇನು 23. ಸೊ ಆನ್ಸರ್ ಬಂದ್ಬಿಟ್ಟು 23. ಓಕೆ. ಸೊ ಇದ್ರ ಆನ್ಸರ್ ಏನು 23. ಓಕೆ. ನೆಕ್ಸ್ಟ್ ಅದೇ ರೀತಿ ಲಾಸ್ಟ್ ನಂಬರ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಕ್ಯೂಬ್ ರೂಟ್ ಆಫ್ ಏನ್ ಕಂಡು ಅಂತ ಹೇಳಿದ್ದಾರೆ. ಕ್ಯೂಬ್ ರೂಟ್ ಆಫ್ 3 2 7 6 8. ಓಕೆ. ಇದನ್ನ ಗ್ರೂಪ್ ಮಾಡ್ರಿ. ಈ ಕಡೆಯಿಂದ ಬರ್ರಿ 3 ನಂಬರ್ಸ್ ಒಂದು ಗ್ರೂಪ್, ಇನ್ನು ಉಳ್ಕಿದ್ದು ಒಂದು ಗ್ರೂಪ್. ಏನಾಯ್ತು 2 ಗ್ರೂಪ್ ಆಯ್ತು. ಓಕೆ. ಸೊ ಏನು 2 ಡಿಜಿಟ್ ಆನ್ಸರ್ ಬರುತ್ತೆ ಅಂತ ಗೊತ್ತಾಯ್ತು. ಇಲ್ಲಿ ಲಾಸ್ಟ್ ನಂಬರ್ ಚೆಕ್ ಮಾಡ್ರಿ. ಲಾಸ್ಟ್ ನಂಬರ್ ಏನಿದೆ 8 ಇದೆ. ಓಕೆ. 8 ಯಾವಾಗ ಬರುತ್ತೆ 8 ಬರ್ಬೇಕಂದ್ರೆ ನಾವೇನ್ ತಗೋಬೇಕು ಲಾಸ್ಟ್ ಡಿಜಿಟ್ 2 ಅಂತ ತಗೋಬೇಕು. ಸೊ ಇಲ್ಲಿ ಏನಾಯ್ತು ಲಾಸ್ಟ್ ಡಿಜಿಟ್ 2 ಅಂತ ಗೊತ್ತಾಯ್ತು. ಓಕೆನಾ. ಈಗ ನೆಕ್ಸ್ಟ್ ಈಗೇನ್ ಮಾಡೋಣ ನೋಡ್ರಿ. ಈಗ ಇಲ್ಲಿರೋದು ನೋಡ್ರಿ 32,000. ಸೊ 27,000 ಕಿಂತ ಜಾಸ್ತಿ. ಸೊ ಅದಕ್ಕೆ ನೆಕ್ಸ್ಟ್ 40 ಕ್ಯೂಬ್ ಬರ್ಕೊಂತೀನಿ. 40 ಕ್ಯೂಬ್ ಏನಾಗುತ್ತೆ ಹೇಳ್ರಿ. 4 ಕ್ಯೂಬ್ ಎಷ್ಟು 64. ಓಕೆ. 1 0 ಇದ್ರೆ ಏನ್ ಬರಿಬೇಕು ನೀವು 3 0 ಬರಿಬೇಕು. ಈಗ ಇವ್ರಿಬ್ಬರ ಮಧ್ಯೆ ಬರುತ್ತೆ 32,000 ಬಂದ್ಬಿಟ್ಟು 27,000 64,000. ಇವ್ರ ಬಿಟ್ವೀನ್ ಬರುತ್ತೆ ನಂಬರ್. ಸೊ ಏನಿರ್ಬೋದು 30 to 40 ಮಧ್ಯೆ ಬರುತ್ತೆ ಆನ್ಸರ್. ಸೊ ಏನಿರ್ಬೋದು 31 32 33 34 35 36 37 38 39. ಇಷ್ಟರಲ್ಲಿ ಯಾವ್ದನ್ನ ಇರ್ಬೋದು. ನಮಗೆ ಆಲ್ರೆಡಿ ಲಾಸ್ಟ್ ಡಿಜಿಟ್ 2 ಅಂತ ಗೊತ್ತು. ಲಾಸ್ಟ್ ಡಿಜಿಟ್ 2 ಇಂದ ಎಂಡ್ ಆಗೋದು ಇದೊಂದೇ. ಸೊ ಆನ್ಸರ್ ಬಂದ್ಬಿಟ್ಟು ಏನು 32. ಸೊ ಕ್ಯೂಬ್ ರೂಟ್ ಆಫ್ 3 2 7 6 8 ಬಂದ್ಬಿಟ್ಟು 32. ಸೊ ಈ ತರ ನೀವು ಈಸಿಯಾಗಿ ಫೈಂಡ್ ಮಾಡ್ಬೋದು. ಓಕೆನಾ. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ನೀವು 10 rupees 20 50 ಅಥವಾ 100 ಅಥವಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಈ ಲೆಸನ್ ಫುಲ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಆಮೇಲೆ ನನ್ನ ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ದು ಎಲ್ಲಾ ಲಿಂಕ್ ಹಾಕಿದ್ದೀನಿ. ನೀವು ಅದನ್ನ ಜಾಯ್ನ್ ಆಗ್ರಿ. ಓಕೆ. ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಎಲ್ಲಾ ಲಿಂಕ್ ಸಿಗುತ್ತೆ. ಪ್ಲೇ ಲಿಸ್ಟ್ ಲಿಂಕು, ವಾಟ್ಸಪ್, ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಸಿಗುತ್ತೆ. ನೀವು ಅದನ್ನ ಜಾಯ್ನ್ ಆಗ್ರಿ.